ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಇವತ್ತಿನ ವಿಷಯ ಆನೆ ಶಿಬಿರದಲ್ಲಿ ತಮಿಳುನಾಡು ಮೂಲದ ಒಬ್ಬರು ಮಹಿಳೆ ಮರಣ ಹೊಂದಿದ್ದಾರೆ. ಕಂಜನ್ ಮತ್ತು ಮಾರ್ತಾಂಡ ಅದು ನದಿಗೆ ಸ್ನಾನಕ್ಕೆ ಅಂತ ಬಂದ ಸಂದರ್ಭದಲ್ಲಿ ಅವರು ಕಂಜನ್ ಮತ್ತು ಮಾರ್ತಾಂಡ ನದಿಗೆ ಸ್ನಾನಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಆ ಪ್ರಾಣಿಗಳು ಕಂಜನ್ ಮತ್ತು ಮಾರ್ತಾಂಡ ಪ್ರತ್ಯೇಕವಾಗಿ ಈ ಮಹಿಳೆಯನ್ನೇ ಟಾರ್ಗೆಟ್ ಮಾಡಿ ಆಗಿರುವಂಥ ಘಟನೆ ಅಲ್ಲ. ಇದು ಆಕಸ್ಮಿಕವಾಗಿ ಸ್ನಾನಕ್ಕೆ ಬಂದಂತಾಗ ಮದ ಹೆಚ್ಚಾಗೋ ಈ ಪ್ರಾಣಿ ಸಂರಕ್ಷಣಾ ಸಮಿತಿಯಿಂದ ತಿಳಿದು ಬಂದ ಪ್ರಕಾರ ಇದು ಮದ ಹೆಚ್ಚಾಗೋ ಹಾರ್ಮೋನ್ ಚೇಂಜಸ್ಸಿಂದ ಒಂದಕ್ಕೊಂದು ಗಲಾಟೆ ಶುರುವಾಗಿ ಅವರು ದಡದ ಹತ್ರ ಬರ್ತವೆ ಎರಡು ಪ್ರಾಣಿಗಳು. ಆ ಟೈಮಲ್ಲಿ ಆ ಹೆಣ್ಮಗಳು ಅಲ್ಲೇ ತುದಿ ಹತ್ತಿರದಲ್ಲಿದ್ದ ಕಾರಣ ಮಾರ್ತಾಂಡ ಆನೆ ಕೆಳಗಡೆ ಬಿದ್ದಿದ್ದಾರೆ. ಕಂಜನ್ ಆನೆ ಮತ್ತು ಎಚ್ಚೆತ್ತವಾಗಿ ಅದು ಕೋಪಗೊಂಡು ಆ ಮಾರ್ತಾಂಡ ಆನೆ ಮೇಲೆ ದಾಳಿ ಮಾಡಿದಾಗ ಆ ಮಹಿಳೆ ಮೃತಪಟ್ಟಿದ್ದಾರೆ. ಯಾಕೆಂದರೆ ಇದು ಆಕಸ್ಮಿಕವಾಗಿ ಆಗಿರೋದ್ರಿಂದ ನಾವು ಇದಕ್ಕೇನು ದೂರು ಕೊಡೋಕ್ಕಾಗಲ್ಲ, ಪೂರ್ವ ತಯಾರಿ ಇರಲಿಲ್ಲ ಅಂತಲ್ಲ. ಮೂಕ ಪ್ರಾಣಿಗಳು ನೋಡಿ, ಆಕಸ್ಮಿಕವಾಗಿ ಅವೆರಡು ಜಗಳ ಆಡುವಾಗ ಆ ದಡದ ಹತ್ರ ಬಂದಾಗ ಆ ಮಹಿಳೆ ಮಾರ್ತಾಂಡ ಆನೆ ಕೆಳಗಡೆ ಬಿದ್ದು ಪ್ರಾಣ ಬಿಟ್ಟಿದ್ದಾರೆ. ಹಾಗೆ ಆ ಮಾರ್ತಾಂಡ ಆನೆಯೂ ಪ್ರಾಣ ಬಿಟ್ಟಿದೆ. ಇದು ಬೇಸರದ ಸಂಗತಿ. ಯಾಕೆ ಅಂದರೆ ಕಂಜನ್ ನಮ್ಮ ದಸರಾ ಆನೆ. ದಸರಾ ಅಂದರೆ ನಿಮಗೆ ಗೊತ್ತು, ನಮ್ಮೆಲ್ಲರ ಹೆಮ್ಮೆ ಮೈಸೂರು ದಸರಾ. ಈ ರೀತಿ ಆಗಬಾರ್ದಿತ್ತು, ಆಗಿದೆ. ಆದ್ದರಿಂದ ಕಂಜನ್ನನ್ನು ದಸರಾದಿಂದ ಕೈ ಬಿಡಲು ಅರಣ್ಯ ಇಲಾಖೆಗೆ ಖಂಡ್ರೆ ಅವರು ಸೂಚಿಸಿದ್ದಾರೆ ಎಂದು ಮಾಹಿತಿ ಬಂದಿದೆ. ಹಾಗಾಗಿ ಬೇಸರದ ಸಂಗತಿ. ಆ ತಾಯಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ. ಬೇಕು ಅಂತದ್ದಾದಲ್ಲ, ಆಕೆಯ ಜೀವನದ ಕೊನೆ ಕ್ಷಣ ಇಂಥದ್ರಲ್ಲೇ ಹೋಗಬೇಕು ಅಂತ ಆ ಭಗವಂತ ಶ್ರೀಹರಿಯ ಇಚ್ಛೆ ಇತ್ತನೋ ಆಗಿದೆ. ಆಕೆ ಆತ್ಮಕ್ಕೆ ಶಾಂತಿ ಸಿಗಲಿ. ಇನ್ನೊಂದು ವಿಷಯ ಏನಂದರೆ, ಅವರ ಯಜಮಾನರು ಅವರ ಕಣ್ಣುಗಳನ್ನು ದಾನ ಮಾಡಿದ್ದಾರೆ ನೋಡಿ. ಆ ಸಂದರ್ಭದಲ್ಲೂ ಆ ಒಂದು ವ್ಯಕ್ತಿತ್ವ ಇಟ್ಕೊಂಡಿದ್ದಾರೆ ಅಂದರೆ ಆ ತಾಯಿ ಆತ್ಮಕ್ಕೆ ನಿಜವಾಗ್ಲೂ ಶಾಂತಿ, ಸಮಾಧಾನ, ಶಕ್ತಿ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಡಾಕ್ಟರ್ ಸಲಹೆ ಮೇರೆಗೆ ಬೇರೆ ಬಾಡಿ ಪುಡಿಯಾದ್ರಿಂದ ಕಣ್ಣೊಂದು ದಾನ ಮಾಡ್ಬೋದು ಅಂಥೇಳಿ ಅವರು ಕಣ್ಣನ್ನು ದಾನ ಮಾಡಿದ್ದಾರೆ. ಹಾಗಾಗಿ ಆ ತಾಯಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ. ಪ್ರಾಣವನ್ನು ಬಿಟ್ಟಂಥ ನಮ್ಮ ಆನೆ ಶಿಬಿರದ ಮಾರ್ತಾಂಡ ಆನೆಗೂ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕಂಜನ್ ಆನೆಗೆ ಮುಂದೆ ಯಾವ ರೀತಿ ಅದನ್ನು ಕ್ರಮ ಕೈಗೊಂಡು ಅದನ್ನು ಶಾಂತಿ ರೀತಿ ಮಾಡಿ ಸಾದ ರೂಪಲ್ಲಿ ಮಾಡಲಿ ಅಂತ ಕೇಳ್ಕೊತೀನಿ. ಏನು ಅಂದರೆ ಕಾಡಿಂದ ಬಂದಿರೋಂಥ ಆನೆಗಳಲ್ಲ ಅವು, ಹಾಗಾಗಿ ಅದ್ರ ಗುಣಗಳು ಅವು ಇದ್ದೇ ಇರುತ್ತೆ. ಏನೇ ಮಾಡಿದ್ರು ಹಾರ್ಮೋನ್ಸಿಂದೋ ಮತ್ತೊಂದೋ ಏನೋ ಆಗಿದೆ. ಮುಂದೆ ಈ ರೀತಿ ಆಗದಂತೆ ಸೆಕ್ಯೂರಿಟಿ ಜಾಸ್ತಿ ಮಾಡಲಿ. ಯಾವಾಗಲೂ ಆನೆ ಶಿಬಿರ, ಆನೆ ಸ್ನಾನಕ್ಕೆ ಬಂದಾಗ ಸೆಕ್ಯೂರಿಟಿಗಳು ಇರಲಿ ಅಂತ ಹೇಳ್ತಾ ನಾನು ಈ ಎರಡು ಮಾತು ಮುಗಿಸ್ತಾ ಇದ್ದೀನಿ. ಪ್ರಾಣ ಬಿಟ್ಟಂಥ ಮಹಾತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ. ಕಣ್ಣು ದಾನ ಮಾಡಿದ್ದಾರೆ, ಕಣ್ಣು ದಾನ ಮಹಾದಾನ ಅಂತ ಹೇಳ್ತಾ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ. ಏನಾದರೂ ತಪ್ಪಿದ್ರು ಕ್ಷಮಿಸಿ. ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಶೀರ್ವದಿಸಿ. ಜೈ ಶ್ರೀರಾಮ್.